ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ಕನಸಿನ ಯೋಜನೆಯನ್ನ ಮಾಡೇ ತೀರಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅದಕ್ಕಾಗಿ ಸಾಕಷ್ಟು ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನು ಕೂಡ ಮಾಡ್ತಿದ್ದಾರೆ. ಯಾವುದು ಆ ಕನಸಿನ ಯೋಜನೆ? ಟನಲ್ ಯೋಜನೆ ಮಾಡೇ ತೀರ್ತೀನಿ ಅಂತೇಳಿ ಒಂದು ರೀತಿಯಲ್ಲಿ ತಾಕೀತು ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಸುಮ್ಮನೆ ಕೂತಿದಾರ? ನೋ, ಇಲ್ಲ, ಕೂತಿಲ್ಲ. ನಮಗೆ ಟನಲ್ ಬೇಡವೇ ಬೇಡ. ಟನಲ್ ಅದನ್ನು ಬಿಟ್ಟು ನೀವು ರೈಲ್ನಾದರೂ ಯೋಚನೆ ಮಾಡಿ, ಟ್ರಾಫಿಕ್ನ ಕಡಿಮೆ ಮಾಡಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪಟ್ಟು ಹಿಡಿದು ಕೂರ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ಸುರಂಗ ರಸ್ತೆ ಯೋಜನೆಗೆ ಬಿಜೆಪಿ ವಿರೋಧ. ಆರ್ ಅಶೋಕ್, ತೇಜಸ್ವಿ ಸೂರ್ಯ ಕಿಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಟನಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿ ವತಿಯಿಂದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಂಸದ ತೇಜಸ್ವಿ ಸೂರ್ಯ ಸಾರ್ವಜನಿಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಹಾಗೂ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಧಮ್ಕಿ ಅನ್ನೋದು ಕಾಂಗ್ರೆಸ್ ರಕ್ತಗತ. ನೀವು ರಾಮಮೂರ್ತಿದಾಯ್ತು ಧಮ್ಕಿ, ಈಗ ತೇಜಸ್ವಿ ಸೂರ್ಯಗೆ ಧಮ್ಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮ್ಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವರಿಗೆ ಧಮ್ಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮ್ಕಿ ಹಾಕಿದ್ದೀರಾ. ಈ ಧಮ್ಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರುವಂಥದ್ದು. ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮ್ಕಿ ಹಾಕಿದ್ರು. ರೈಟ್, ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು. ಅದನ್ನ ನಾವ್ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಟನಲ್ ರೋಡ್ಗೆ ತಿಂಗಳಿಗೆ 16,000 ಟೋಲ್. ಈ ಟನಲ್ ರೋಡ್ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ, ಒಂದು ತಿಂಗಳಿಗೆ ಅವನು ಟನಲ್ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು 16,000ದಿಂದ 18,000 ರೂಪಾಯಿ ಕಟ್ಟಬೇಕು ತಿಂಗಳಿಗೆ. ಭಾನುವಾರ ಹೋಗ್ಲಿಲ್ಲ ಅಂದ್ರೆ, ಭಾನುವಾರ ಹೋಗಿಲ್ಲ ಅಂದ್ರೆ, ಹೋದ ಅಂದ್ರೆ 20,000. ಭಾನುವಾರನೂ ಟ್ರಾವೆಲ್ ಮಾಡ್ತೀನಿ ನಾನು, ಶನಿವಾರನೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ 20,000 ಕೊಡ್ಬೇಕು ಅವನು ತಿಂಗಳಿಗೆ. ಅಷ್ಟು ಕಟ್ಬಿಟ್ರೆ ಒಂದು ಇದ್ರ ಕಾರ್, ಬೆನ್ಸ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ. ಅದು ವಿಐಪಿ ಕಾರಿಡಾರ್ ನಿರ್ಮಾಣ ಮಾಡಬೇಡಿ. ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂತ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂತ ಒಂದು ವಿಐಪಿ ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ತೇಜಸ್ವಿ ಸೂರ್ಯ ಫ್ಲೈಟ್ ಡೋರ್ ತೆಗೆದಿದ್ದ. ಟ್ರಂಪ್ ಭೇಟಿಗೆ ಹೋಗಿ ಉಗಿಸಿಕೊಂಡ. ತೇಜಸ್ವಿ ಸೂರ್ಯ ಅವ್ನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನೀನ್ ತಿರ್ಗಾ ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಹೇಳು ಅಂತ ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದ್ರು. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಅಪ್ಪನೆಲ್ಲ ಓಡಾಡೋ, ಮೆಟ್ರೋ ಓಡಾಡೋ. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಒಂದು ಕಾರ್ ಕೊಡಿ ಎಂದು ಮನವಿ ಮಾಡಿದ್ದ. ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಆಗ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆ ಟನಲ್ ರೋಡ್ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಆದರೆ ಡಿಕೆಶಿ ಮಾತ್ರ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ಕನಸಿನ ಯೋಜನೆಯನ್ನ ಮಾಡೇ ತೀರಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅದಕ್ಕಾಗಿ ಸಾಕಷ್ಟು ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನು ಕೂಡ ಮಾಡ್ತಿದ್ದಾರೆ. ಯಾವುದು ಆ ಕನಸಿನ ಯೋಜನೆ? ಟನಲ್ ಯೋಜನೆ ಮಾಡೇ ತೀರ್ತೀನಿ ಅಂತೇಳಿ ಒಂದು ರೀತಿಯಲ್ಲಿ ತಾಕೀತು ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಸುಮ್ಮನೆ ಕೂತಿದಾರ? ನೋ, ಇಲ್ಲ, ಕೂತಿಲ್ಲ. ನಮಗೆ ಟನಲ್ ಬೇಡವೇ ಬೇಡ. ಟನಲ್ ಅದನ್ನ ಬಿಟ್ಟು ನೀವು ರೈಲ್ನಾದರೂ ಯೋಚನೆ ಮಾಡಿ, ಟ್ರಾಫಿಕ್ನ ಕಡಿಮೆ ಮಾಡಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪಟ್ಟು ಹಿಡಿದು ಕೂರ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ಸುರಂಗ ರಸ್ತೆ ಯೋಜನೆಗೆ ಬಿಜೆಪಿ ವಿರೋಧ. ಆರ್ ಅಶೋಕ್, ತೇಜಸ್ವಿ ಸೂರ್ಯ ಕಿಡಿ.
ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಟನಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿ ವತಿಯಿಂದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಂಸದ ತೇಜಸ್ವಿ ಸೂರ್ಯ ಸಾರ್ವಜನಿಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಹಾಗೂ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಧಮ್ಕಿ ಅನ್ನೋದು ಕಾಂಗ್ರೆಸ್ ರಕ್ತಗತ. ನೀವು ರಾಮಮೂರ್ತಿದಾಯ್ತು ಧಮ್ಕಿ, ಈಗ ತೇಜಸ್ವಿ ಸೂರ್ಯಗೆ ಧಮ್ಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮ್ಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವ್ರಿಗೆ ಧಮ್ಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮ್ಕಿ ಹಾಕಿದ್ದೀರಾ. ಈ ಧಮ್ಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರೋವಂಥದ್ದು. ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮ್ಕಿ ಹಾಕಿದ್ರು. ಇದು ರೈಟ್, ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು. ಅದನ್ನು ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಟನಲ್ ರೋಡ್ಗೆ ತಿಂಗಳಿಗೆ 16,000 ಟೋಲ್. ಈ ಟನಲ್ ರೋಡ್ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ, ಒಂದು ತಿಂಗಳಿಗೆ ಅವನು ಟನಲ್ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು 16,000ದಿಂದ 18,000 ರೂಪಾಯಿ ಕಟ್ಟಬೇಕು ತಿಂಗಳಿಗೆ. ಭಾನುವಾರ ಹೋಗ್ಲಿಲ್ಲ ಅಂದ್ರೆ, ಭಾನುವಾರ ಹೋಗಿಲ್ಲ ಅಂದ್ರೆ, ಹೋದ ಅಂದ್ರೆ 20,000. ಭಾನುವಾರನೂ ಟ್ರಾವೆಲ್ ಮಾಡ್ತೀನಿ ನಾನು, ಶನಿವಾರನೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ 20,000 ಕೊಡ್ಬೇಕು ಅವನು ತಿಂಗಳಿಗೆ. ಅಷ್ಟು ಕಟ್ಬಿಟ್ರೆ ಒಂದು ಇದ್ರ ಕಾರ್, ಬೆನ್ಸ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ. ಅದು ವಿಐಪಿ ಕಾರಿಡಾರ್ ನಿರ್ಮಾಣ ಮಾಡಬೇಡಿ. ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂಥ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂಥ ಒಂದು VIP ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ತೇಜಸ್ವಿ ಸೂರ್ಯ ಫ್ಲೈಟ್ ಡೋರ್ ತೆಗೆದಿದ್ದ. ಟ್ರಂಪ್ ಭೇಟಿಗೆ ಹೋಗಿ ಮುಗಿಸಿಕೊಂಡ. ತೇಜಸ್ವಿ ಸೂರ್ಯ ಅವ್ನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನೀನ್ ತಿರ್ಗಾ ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಎಳ್ಸಿ ಹೇಳು ಅಂತ. ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದೆ. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಅಪ್ಪನೆಲ್ಲ ಓಡಾಡು, ಮೆಟ್ರೋ ಓಡಾಡು. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಒಂದು ಕಾರ್ ಕೊಡಿ ಎಂದು ಮನವಿ ಮಾಡಿದ್ದ. ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ? ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆ ಟನಲ್ ರೋಡ್ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಆದರೆ ಡಿಕೆಶಿ ಮಾತ್ರ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.